ಗೀತಾ ಮಹಾತ್ಮೆ. ಸಾಂಖ್ಯಯೋಗ ಎಂಬ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ನೆಪವಾಗಿರಿಸಿ ಇಡೀ ಮನುಕುಲಕ್ಕೆ ಗೀತೆಯನ್ನು ಬೋಧಿಸುತ್ತಾ ಇಂದ್ರಿಯ ನಿಗ್ರಹದ ಬಗ್ಗೆ ಹೀಗೆಂದು ಹೇಳಿದ್ದಾನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಂದ್ರಿಯಗಳಿಗೆ ಆಹಾರವಿಲ್ಲದ ದೇಹಿಯಿಂದ ವಿಷಯಗಳು ಹಿಂದಿರುಗಿ ಬಿಡುತ್ತವೆ. ಆದರೆ ಲೌಕಿಕ ಬಯಕೆಯನ್ನು ತೊರೆದು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಇವನ ಅಳಿದುಳಿದ ಬಯಕೆ ಕೂಡ ಹೊರಟು ಹೋಗುತ್ತದೆ. ಸಾಮಾನ್ಯವಾಗಿ ಆತ್ಮನ ಇರುವಿಕೆ ಮತ್ತು ಪರಮಾತ್ಮನ ಆಶಯದ ಅರಿವಿಲ್ಲದ ಮಾನವರು ತಮ್ಮ ತಮ್ಮ ಇಂದ್ರಿಯಗಳ ಬಯಕೆಯನ್ನು ಪೂರ್ಣಗೊಳಿಸಿಕೊಳ್ಳುವುದಕ್ಕಾಗಿಯೇ ಕಾಯಕವನ್ನು ಮಾಡುತ್ತಿರುತ್ತಾರೆ. ಈ ವಿಷಯ ಭೋಗಗಳಾದರೋ ಒಂದು ಪೂರ್ಣಗೊಂಡ ನಂತರ ಮತ್ತೊಂದರಂತೆ ಹುಟ್ಟುತ್ತಲೇ ಇರುತ್ತವೆ ಮತ್ತು ಅದರ ತೃಪ್ತಿಯೇ ತನ್ನ ಗುರಿಯೆಂದು ತಿಳಿದು ಮಾನವನು ತನ್ನ ಐಹಿಕ ಬಯಕೆಯನ್ನು ಪೂರೈಸಿಕೊಳ್ಳುವುದರಲ್ಲಿಯೇ ನಿರತನಾಗಿ ಜೀವಮಾನವನ್ನೆಲ್ಲ ಕಳೆಯುತ್ತಾನೆ. ಜೀವಕ್ಕಾಗಲಿ ಭಾವಕ್ಕಾಗಲಿ ಆಹಾರ ಒದಗಿದರೆ ಅವು ಪುಷ್ಟಿಗೊಂಡು ಬೆಳೆಯುತ್ತವೆ, ಇಲ್ಲದಿದ್ದರೆ ಸೊರಗುತ್ತವೆ. ಮನೋನಿಗ್ರಹವಿಲ್ಲದವರಿಗೆ ಬಯಕೆಗಳ ಪರಿಮಿತಿಯ ಅರಿವಿಲ್ಲದೆ ಆಸೆಗಳ ದಾಸರಾಗಿ ಒಳಮುಖವಾಗಿ ಸಾಗಿ ಪರಮಾತ್ಮನನ್ನು ಸೇರುವುದು ಅಥವಾ ಸಾಕ್ಷಾತ್ಕರಿಸಿಕೊಳ್ಳುವುದು ಕಷ್ಟ. ನಿಶ್ಚಲ ಭಕ್ತಿ ಮತ್ತು ಸ್ಥಿರ ಬುದ್ಧಿಯುಳ್ಳವರು ಹೇಗೆ ಆಮೆಯು ಅಪಾಯದ ಅರಿವಾದಾಗ ತನ್ನ ಅವಯವಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವುದೋ ಅಂತೆಯೇ ತಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವರು. ಕಣ್ಣು, ಕಿವಿ, ನಾಲಿಗೆಗಳು ಬಯಸಿದ್ದೆಲ್ಲ ದೊರೆಯದಿದ್ದಾಗ ಕ್ರಮೇಣ ತಟಸ್ಥವಾಗುತ್ತವೆ. ಆಗ ಮನಸ್ಸು ತರಂಗಗಳಿಲ್ಲದ ಸಾಗರದಂತೆ ಶಾಂತವಾಗುತ್ತದೆ. ಹೀಗಾದಾಗ ಪರಮಾತ್ಮನ ಇರುವಿಕೆಯ ಅರಿವಾಗುವುದು ಮತ್ತು ಅದನ್ನು ಹೊಂದುವ ಸಾತ್ವಿಕ ಬಯಕೆ ಉಂಟಾಗುವುದು. ಯಾವಾಗ ತನ್ನ ಪ್ರಯತ್ನ ಮತ್ತು ಪುಣ್ಯ ವಿಶೇಷದಿಂದ ಪರಮಾತ್ಮನ ದರ್ಶನ ಉಂಟಾಗುವುದೋ ಆಗ ಎಲ್ಲ ರೀತಿಯ ಸಂತೃಪ್ತಿ ಜೀವಕ್ಕೊದಗಿ ಬಯಕೆಗಳು ವಿಶೇಷವಾಗಿ ಸದಾ ಆನಂದವೇ ಜೀವನವಾಗುತ್ತದೆ. ಜೀವನವನ್ನು ಯಥಾರ್ಥವಾಗಿ ತಿಳಿಯಲು ಶ್ರೀಮದ್ ಭಗವದ್ಗೀತೆಯು ಅಮೃತೋಪಮಯ ಸಾಧನವಾಗಿದೆ. ಇದರ ಅನುಷ್ಠಾನ ನಮ್ಮ ಜೀವನದ ಗುರಿಯಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.